ಬಸ್ ಬಂದಂಗೆ ಆತು. ನಮ್ಮಮ್ಮ ಏನೋ ಈ ಬಸ್ಸಿಗೆ ಬರ್ತೋ ಏನೋ. ಆರಾಮ್ ಮಾಡ್ತಾ ಐತೆ ಬಸ್ಸು. ಈ ಬಸ್ಸಿಗೆ ಬರ್ಬೋದು ಸಾಮಾನ್ಯ ಬಂದರೆ. ಈ ಬಸ್ಸಿಗೆ ಬಂದಿರುತ್ತೆ ಹೇಳು, ಆಲೇ ಬರ್ತಾ ಇದ್ದೀನಿ ಅಂತು. ಹಂಗಾರೆ ಈ ಬಸ್ಸಿಗೆ ಬಂದಿರುತ್ತೆ. ಏಳತ್ತಿಗೆ ಹೋಗ್ನೋ ನಮ್ಮೂರಿಗೆ ಮಂಗಾಯ್ತು. ಆನೆ ದಿನ ಆಗೈತಲ್ಲ, ತವ್ರ ಮನೆಗೆ ಹೋಗಿ ಅಕ್ಕಿನ ಏಳತ್ತಿಗೆ ಹೋಗ್ನೋ ಮಂಗಾಯ್ತು. ನಮ್ಮಮ್ಮ ಬಂದಡಿಯೇನೆ ಹೋಗ್ಬಿಡ್ತೀವಿ. ಆಲೆ ಬ್ಯಾಗ್ ಎಲ್ಲ ರೆಡಿ ಮಾಡಿ ಕೈನಿ ತಗೊಂಡು ಹೋಗ್ಬಿಡೋದೆ. ಏಳತ್ತಿಗೆ ಹೋಗ್ತೀವಪ್ಪ ಮಂಗಾಯೈತೆ. ಇಲ್ಲಿ ಬೇರೆನೇ 2 ಒಲೆ, ಒಂದು ಮನೆಗೆ 2 ಒಲೆ ಅಲ್ಲ. ಇಲ್ಲಿ ಬೇರೆನೇ ಆಗಲ್ಲ, ಏನಿಲ್ಲ. ಹೋಗತ್ಲೆ ಇದಕ್ಕೆ ಬೇಜಾರಿಲ್ಲಿ. ಅದಕ್ಕೆ ನಮ್ಮೂರಾಗ ಹೋಗ್ಬಿಟ್ರೆ ನೆಮ್ಮದಿಯಾಗಿರ್ಬೋದತ್ತು. ನಮ್ಮ ಅಮ್ಮೆಯವ್ರ ಮನೆ ಒಂದು 2 ದಿನ ನೆಮ್ಮದಿಯಾಗಿದ್ದು ಬರ್ತೀನಿ. ಈ ಮನೆಗೆ ಯಾಕೋ ಇರೋಕ್ಕೇ ಆಗ್ತಾಯಿಲ್ಲ ನನಗಂತೂ. ಯಾಕೋ ಬೇಜಾರಾದಂಗೆ ಆಗ್ತೈತಿ. ಬಂದಂಗೆ ಆತೇನೋ ನಮ್ಮ ಅಮ್ಮ ಗೊತ್ತಾಯ್ತು. ನಮ್ಮನೆ ಆಗೈತಪ್ಪ. ನಮ್ಮ ಅಮ್ಮನೇ. ನಮ್ಮ ಅಮ್ಮಯ್ಯ ಬಂತು ನಮ್ಮ ಅಮ್ಮಯ್ಯ. ನಾನಂತೂ ನಿನ್ನೆ ನೋಡ್ತಿದ್ದೆ ಕಣಮ್ಮ, ಎಷ್ಟೊತ್ತಿಗೆ ಬರುತ್ತೋ ಏನೋ ನಮ್ಮ ಅಮ್ಮಯ್ಯ ಅಂತೇಳಿ ನಿನ್ನೆ ನೋಡ್ತಿದ್ದೆ. ಬಾಗ್ಲ ಕೂತ್ಕೊಂಡು ಕಾಯ್ತಿದ್ದೆ. ಬಾ ಆವಾಗಲೇ ಬರ್ತಿದ್ದೆ ಅಲ್ಲಿನೇ. ಅದು ಯಾವುದೋ ಇನ್ನೊಂದು ಬಸ್ ಬರ್ತಿತ್ತಂತಲ್ಲ, ಅದು ಬರಲಿಲ್ಲ ಇವತ್ತು. 7:10ಕ್ಕೆ ಬಸ್ ಸ್ಟ್ಯಾಂಡಿಗೆ ಕೂತ್ಕೊಂಡಿದ್ದ ಆಯಿತು. ನಾನು ಹಂಗೆ ಅಂದ್ಕೊಂಡು ನಮ್ಮ ಹುಡುಗಿ ಕಾಯ್ತಿರ್ತಾಳೆ, ಹೋಗ್ಬೇಕು ರಪ್ನ ಅಂತ ನೋಡ್ತಿದ್ದೆ. ಏನು ಮಾಡೋಣ, ಬಸ್ಸೇ ಬರಲಿಲ್ಲ. ಬಿಡತ್ತ ಹೆಂಗೆ ಬಂದಲ್ಲ ತತ್ತ ಬ್ಯಾಗ. ತಗೊಳಮ್ಮ, ಬಾರಮ್ಮ ಒಳಗೆ. ಯಾತ ಬ್ಯಾಗ್ನಾಗ ಇಷ್ಟೊಂದು ಭಾರ ಐತಿ? ಯಾಕೆ ತಂದಿದ್ಯಮ್ಮ? ಯಾತೆ ತಮ್ಮ ನಿಮ್ಮ ಅಕ್ಕ ಯಾತೆ ಇಕ್ಕವಳಿ. ಸುಗುಣಗಂತ ಹೇಳಿ ಯಾತೆ ಇಕ್ಕಮ್ಮ. ಕರ್ಜಿಕಾಯಿ ಒಂದು ಸೀಚಾಗ ಮಾಡಿದ್ಲ, ಕರ್ಜಿಕಾಯಿ ಅವೆಲ್ಲ ಇಕ್ಕವಳಿ. ಯಾತೆ ರವೆ ಉಂಡೆ ಯಾತ ಮಾಡಿದ್ಲಪ್ಪ, ಅವಳೆಲ್ಲ ಇಕ್ಕಿರ್ಬೇಕೇನ. ಯಾತ ಅವಳೆಲ್ಲ ರೆಡಿ ಮಾಡಿ ಕೊಟ್ರು ಬ್ಯಾಗ, ತಗೊಂಬಂದು. ಭಾರ ಐತಮ್ಮ, ಯಾತೈತ ಏನ ನೋಡೋಣ ಬಾ. ಸಾರಿಗೆ ತೆಂಗಿನಕಾಯಿ ಇಲ್ಲ ಅಂತೆ ಕಣಮ್ಮ. ಅತ್ಲಾಗ ಹೊಲ್ದ ಕಡಿಕೆಲ್ಲ ನಾವು ಹೋದ್ರೆ ನೀನು ಏನೋ 1-2 ಬಿದ್ದರೆ ಇಟ್ಕೊಂಬಂದು ಕೊಡು. ಇಲ್ಲಪ್ಪ, ನಾನು ಇನ್ನಿಲ್ಲಿ ಹೊಲ್ತಕ್ಕೆ ಹೋಗ್ನಪ್ಪ. ಹೊಲ್ತಕ್ಕೆ ಹೋಗೋಕ್ಕೆ ಬಿಡುವಾಗಲ್ಲ ನಾನು ಹೋಗೋದು. ಇಲ್ಲಿ ಇವಾಗ ಅಲ್ಲಿನಿ ಊಟ ಮಳೆ ಬೇರೆ ಬಂದೈತೆ. ಊಟ ಸ್ಯಾದ್ರೆ ಊಟನೂ ಸೊಳ್ಳೆ ಬೇರೆ ಇರ್ತವೆ. ಅದಕ್ಕೆ ನಾನು ಹೋಗಲ್ಲ. ಅಲ್ಲೇನಿ ಹೊಲ್ದ ಕಡಿಕೆ ಹೋಗಲ್ಲಪ್ಪ. ನಿಮ್ಮ ಅಪ್ಪಗೆ ಅವಳು ಅಯ್ಯೋ ಹೇಳಿದ್ರೆ ನಮ್ಮ ಅಪ್ಪ ಕೇಳಲ್ಲ. ಎಲ್ಲನ ಅಲ್ಲಿಗೆ ತಂದಾಕು ತೋರ್ಸುನ ಅವ್ರಿಗೇನು. ಅದೇ ಮಣ್ಣಿಂದ ಕಡ್ದವ್ರಿ, ಕಾಯಿ ಇಲ್ಲ ಏನಿಲ್ಲ, ಊದ್ರಲ್ಲ. ಅದಕ್ಕೆ ತಂದು ಕೊಟ್ಟಿಲ್ಲ ಅಂದ್ರೆ ತಂದು ಕೊಡೋದು ಹೇಳಿ ನಿಮ್ಮ ಅಪ್ಪಯ್ಯ. ಸುಗುಣರಮ್ಮಯ್ಯ ಬಂತು. ಯಾಕೆ ಚೆನ್ನಾಗಿದ್ದೀನಕ್ಕ? ನೋಡಮ್ಮ, ಯಾವಾಗ ಬಂದೆ ಮಗಳಿಗೆ ಶಾನಕ್ಕಿಲ್ಲ ಅಂತ ಹೇಳಿ ದಿನ ಆಯ್ತು. ಇವಾಗ ಬಂದಿದ್ಯಮ್ಮ ನೀನು. ಅವಳಿ ಪಾಪ ಎದ್ದು ಮಾಡ್ಕೊಂಡ್ಬೇಕಾಗಲ್ಲ ಅಂತ ಹೇಳಿ ವಾರದಿಂದ ಹೇಳಿರೋ ನೀನು ಈಗ ಬಂದಿದೆಯಲ್ಲ. ನೀನು ಇವಾಗ ಬರೋಳು ಕಾಯಿ ಆದಳು. ಸುಮ್ಕಿರತ್ತೆ ಬಂದೇಡ್ಗೆ. ಅದು ಯಾಕಂಗೆ ಸಿಟ್ಟಾಗ್ತೇನೆ ನಮ್ಮ ಅಮ್ಮನ ಮೇಲೆ. ಇವಾಗಿನ ಬಂದೆ ಶುಭ ಮಸ್ತ್ ಅಂತ ಪಾಪ ಬಸ್ ಸಿಗ್ಲಿಲ್ವಂತೆ. ಅಲ್ಲಿ ಬಸ್ ಸ್ಟ್ಯಾಂಡಕ್ಕೆ ಬಂದು ಕೂಕೊಂಡು ಐತಿ. ಈಗ ಬಂದೈತಿ ಬಂದೇಡ್ಗೆ. ಅದು ಯಾಕಂಗೆ ಸಿಟ್ಟಾಗ್ತಿ? ಸುಮ್ಮನಿರು. ಅಲ್ಲ ಯಾಕ, ನಾನು ದೊಡ್ಡ ಮಗಳು ಊರಿಗೆ ಹೋಗಿದ್ನ, ಅಲ್ಲಿದ್ದೆ. ಅದಕ್ಕೆ ಬರೋಕ್ಕಾಗಲಿಲ್ಲ. ನೆನ್ನೆಸ್ಲೆ ಬರೋಣ ಅಂದ್ಕೊಂಡೆ. ಅವಳೆ ಆತತ ಮಾಡ್ಕೊಡ್ತೀನಿ ಬಿಡು ಅಂತ ಹೇಳಿದ್ಲು. ಅದಕ್ಕೆ ಅತ್ತ ಬರೋಕ್ಕಾಗಲಿಲ್ಲ ಅಷ್ಟೇನೆ. ಇನ್ನೊಂದು ಬತ್ತಿದ್ದೆ, ನಾನೇನು ಊರಾಗಿದ್ದಿದ್ರೇನು ಹೇಳಿಸ್ಕೊಂತಿರ್ಲಿಲ್ಲ. ನಾನು ಇಲ್ಲಾಂದ್ರೆ ಅವಳ ಕೈಲಿ ಮಾಡ್ಕೊಂಡು ಉಂಬಕ್ಕೆ ಆಗ್ತಿರ್ಲಿಲ್ಲ. ನಾನು ಮಾಡಿಕ್ಕೆ ಇದ್ನಿ. ಬಿಡತ್ತೆ, ನೀನೇ ಮಾಡಿಕ್ಕಿದ್ಯಾ ಬಿಡು. ಇವಾಗ ಯಾಕೆ ನಮ್ಮ ಅಮ್ಮನ ಯಾಕೆ ಬಂದು ಅಡಿಕೆ ಬೈತೀಯ? ನಮ್ಮ ಅಮ್ಮ ಬಂತು ಅಂತ ನಾನು ಖುಷಿಯಾಗಿ ಒಳ ಕರ್ಕೊಬತ್ತೀನಿ. ನೀನು ಹಿಂಗೆ ಬೈತಿಯಲ್ಲ ಅಂತೆ ಬಿಡು. ಯಾಕಂಗೆ ಬೈತೀಯ? ಬಿಡ ಅಂತ ಸುಗುಣ. ಎಷ್ಟು ಹೇಳಿದ್ರು ಮಗಳು ಅಂತ ಹೇಳಿ ನಿಮ್ಮ ಅಮ್ಮ ಅಲ್ಲೇ ಇತ್ತಲ್ಲ, ಬರಲಿಲ್ಲಲ್ಲ. ನನಗೂ ಅಷ್ಟೇ ಭಾಳ ಸಿಟ್ಟು ಬಂತು ನಿಮ್ಮ ಅಮ್ಮ ಬರ್ತಿಲ್ಲದಕ್ಕೆ. ನೋಡಿ ಎಷ್ಟು ಹೇಳಿದ್ರು ಬರಲಿಲ್ವಲ್ಲ, ನಾವು ಎಷ್ಟು ಸತಿ ಹೇಳಿದ್ರು ಅಂತ ಹೇಳಿ. ನಾನು ಎಷ್ಟು ಸತಿ ಫೋನ್ ಮಾಡಿರೋದತ್ತೆ ನಿನಗೆ? ಒಂದು 5-6 ಸತಿ ಫೋನ್ ಮಾಡಿದ್ದೀನಿ. ಇಂಥವೇ ಮಾಡಿರಿ ನೀವು. ಅಲ್ಲ ಮಕ್ಕಳಿಲ್ಲ ಮಕ್ಕಳಾಗಲಿಲ್ಲ ಅಂತ ಏನು ಯೋಚನೆ ಮಾಡಲಿಲ್ಲ, ಏನೋ ತಲೆನೂ ಕೆಡಿಸ್ಕೊಂಬಿಲ್ಲ ನೀವು. ಹೆಂಗೋ ಆಗೈತಲ್ಲ ಬಿಡತ್ತ ಅಂತ ಹೇಳಿ ಸುಮ್ಮನಿರೋದ ನೀವು. ಬಂದು ಕರ್ಕೊಂಡು ಹೋಗೋದ ಅಲ್ಲೇ ಇದ್ದೀರಾ. ಬಿಡತ್ತ ಹೆಂಗ ಆಗೈತಲ್ಲ ಅಂಬರ್ ಇನ್ನೊಬ್ರು ಯಾರನ್ನ ಆಗಿದ್ರಿ. ಏನು ಮಾಡೋಣಪ್ಪ, ಅಲ್ಲಿ ಹೋದ್ನ ತಿರ್ಗಿ ಇನ್ನೇನು ಹೋಗ್ತೀಯ? ಅವಳು ಅಕ್ಕಿ ರಾಗಿ ಅದೆಲ್ಲ ಮಾಡಿಕೊಟ್ಟು ಹೋಗಮ್ಮ. ಸಾಂಬಾರು ಪುಡಿ ಕರ್ಸ್ಪುಡಿ ಎಲ್ಲ ಖಾಲಿ ಆಗೈತೆ ಅಂತ ಇಕ್ಕೊಂಡ್ಲ ಅಷ್ಟೇನೆ. ಇಲ್ಲಾಂದ್ರೆ ಬತ್ತಿದ್ದು ದೂರಲ್ಲ ಅವ್ರಿಗೂರು. ಇನ್ನೇನು ಓದಳಾಗ್ಲಲ್ಲ, ಇನ್ಯಾಕೆ ಹೋಗೋಕ್ಕಾಗಲ್ಲ ಏನಿಲ್ಲ ಅಂತೇಳಿ ಅದಕ್ಕೆ ಇದ್ದು ಬಂದಿದ್ದ ಅಷ್ಟೇ. ಏನೇನು ನಿಮ್ಮ ಬುದ್ಧಿನೇ ಹಿಡಿಯಲ್ಲ. ಈಗಳೇ ಸುಗಣ, ನಿಮ್ಮ ಅಕ್ಕ ತಂಗಿಯರ ಬುದ್ಧಿ, ನಿಮ್ಮ ಅಮ್ಮನ ಬುದ್ಧಿ ಮಾತ್ರ ನನಗೆ ಹಿಡಿಯಲ್ಲ ಕಣಿ. ನೀವು ಯಾರೂ ನೀವು ನಮ್ಮಂತ ಹೊಂದ್ಕೊಂಬಲ್ಲ. ನೀವು ನಿಮ್ಮದೇ ಒಂಥರ ಬುದ್ಧಿ ಅಮ್ಮ. ಅದೇನು ಬುದ್ಧಿನೋ ಏನೋ ದೇವ್ರಾಣೆಗೆ ಗೊತ್ತಿಲ್ಲ. ಬಿಡತ್ತೆ, ಅದು ಯಾಕೆ ಇನ್ನೂ ಬತ್ತಿದಂಗೆ ಹಂಗೆ ರಾಮಾಯಣ ತೆಗಿತೀಯ ನೀನು? ಸುಮ್ಮನಿದ್ರೆ ಸುಮ್ಮನಿರ್ತೀಯ, ಮಾತಾಡ್ತಿರ್ತಾಳೆ ತಿಕ್ಕಳ್ತಾರ. ನೋಡಿ ನನ್ನೇ ಬೈತಾಳೆ. ಈಗ ಅಮ್ಮಯ್ಯ ಬಂದ್ಲಲ್ಲ, ಈಗ ಅತ್ತೇನೋ ಬೇಡ ಯಾವಳ ಬೇಡ. ಅಮ್ಮಯ್ಯ ಬಂದ್ಲಲ್ಲ, ಅಮ್ಮಯ್ಯ ಬಂದಾಗ ಒಂಥರ ಪೌರುಸ ಬರುತ್ತೇಳಿ ಮತ್ತು ಸುಮ್ಮನಿರು ಅಂತ ಹೇಳಿದ್ದು. ಅದ್ಯಾಕೆ ಬಂದೇಡ್ಕೆ ಹಂಗೆ ಆಡ್ತೀಯ? ಹಂಗೆ ಆಡಬಾರ್ದು ಬಂದೇಡ್ಕೆನೆ. ಅಮ್ಮಯ್ಯ ಬಂದೈತಿ ಅಂತ ಏನು ನಾನೇನು ಜೋರು ಮಾಡ್ತಾ ಇಲ್ಲ. ನೀನು ಸುಮ್ಮನಿರು, ಬಂದಾರ ಮೇಲೆ ಹಂಗೆ ಆಡಬಾರ್ದು ಮನೆಗೆ ಬಂದೇಡ್ಕೆನೆ ಅಂತ ಹೇಳಿ. ಅಲ್ಲ ಒಂದು ಲೋಟ ನೀರು ಕುಡ್ದಿಲ್ಲ, ಇನ್ನೂ ಕುಕ್ಕೊಂಡಿಲ್ಲ, ಸ್ಯಾಕ ಇದೆಯಾ ಅಂತ ಕೇಳಿದ್ರೆ ಹೆಂಗೆ ಮಾತಾಡ್ತಿಲ್ಲತ್ತೆ ನೀನು? ಏನತ್ಲಾಗಿ ಹಂಗಲ್ಲ. ಸುಮ್ಮನೆ ನಾನೇ ತಿಳ್ಕೊಂಡಳು, ನಾನೇ ಇದು ಮಾಡ್ಕೊಂಡಳು ಅಮ್ಮಂಗೆ ಮಾತಾಡಬಾರ್ದು. ಅಮ್ಮಯ್ಯ ಬಂದೈತಿ ಅಂತ ಮಾತಾಡ್ತಾರಂತೆ. ಯಾರ ಅಮ್ಮಯ್ಯ ಬಂದೈತಿ ಅಂತ ಮಾತಾಡ್ತಾರೇನಪ್ಪ ನಿನಗೆ?
ಹ್ಞೂ ಮತ್ತೆ ಇವಾಗ ಅಮ್ಮ ಬರೋದಕ್ಕೆ ನೋಡಿ ಹಂಗೆ ಹೆಂಗೆ ಮಾತಾಡ್ತೀಯ. ಅವಾಗ ಅತ್ತೆ ಅತ್ತೆ ಅಂತ ನಯಸ್ ಮಾಡಿಸ್ಕೊಂತಿದ್ದಳು. ಇವಾಗ ನೋಡಿ ಹೆಂಗೆ ಮಾತಾಡ್ತೀಯ. ಅಲ್ಲೇ ಬಿಡು, ನಮ್ಮ ಅಮ್ಮ ಬಂದವಳೆ, ಊರಿಗೆ ಹೋಗ್ತೀನಿ, ಇನ್ನೇನು ನಮ್ಮ ಅತ್ತಿನ ಹಾಕ್ಬೇಕು ಅಂತಲ್ಲ ಒಂಬತ್ತಕ್ಕನು ನೀನು. ಹಾಗೆಲ್ಲ ಮಾಡಬಾರ್ದು ನೀನು. ಹೇಳು, ನಾನು ಮಾಡಿಕ್ಲಿಲ್ಲ ಅಂದ್ರೆ ಆಗ್ತಿರ್ಲಿಲ್ಲ. ಅಯ್ಯೋ, ಇದೇ ನಾನು ಮಾಡಿಕ್ತೆ ಅಂತ ಹೇಳ್ತೀಯಲ್ಲತ್ತೆ. ಏನು ಮಾಡಬಾರ್ದಾಗಿತ್ತು ನೀನು. ನನ್ನ ಕೈಲಿ ಆಗಲ್ಲ ಬಂದಿದ್ರೆ ನಾವು ಹೆಂಗೆ ಮಾಡ್ಕೊಂಡು ಉಮ್ತಿದ್ವಿ. ಅಲ್ಲ, ಇನ್ನು ಬಂದರ ಮೇಲೆ ಹಂಗೆ ಆಡ್ತೀಯಲ್ಲತ್ತೆ. ಇನ್ನು ಇವಾಗಿನ ಬಂದವ್ರಿ. ರೀ, ನೀವು ಹೇಳ್ರಿ, ನೀವು ಸುಮ್ಮನೆ ಇದ್ದೀರಾ. ನಮ್ಮಮ್ಮ ಇವಾಗಿನ ಬಂದೈತೆ, ಸಿಟ್ಟು ಬರುತ್ತೆ ನನಗೆ. ನಮ್ಮಮ್ಮ ಬಂದೈತೆ ಹಂಗೆ ಆಡ್ಬಿಟ್ರಿ. ತೋರ್ ಮನೆ ಕಡೆಗಳಾರು ಯಾರನ್ನ ಬಂದ್ರಿ ಹೆಂಗೆ ಆಗುತ್ತಾ ಏನೋ. ನಮ್ಮ ಅತ್ತಿಗೆ ಹೇಳ್ತಲಾಗ ನಮ್ಮ ಅಕ್ಕ ಬಂದ್ರು ಹಂಗೆ ಸಹಿಸ್ಕೊಂತಿರ್ಲಿಲ್ಲ. ನಮ್ಮ ಅಮ್ಮ ಬಂದರು ಹಂಗೆ ಸಹಿಸ್ಕೊಂಬಲ್ಲ. ಬಿಡತ್ತ ಸುಗುಣ, ಅಮ್ಮ ಬರಲಿಲ್ವಲ್ಲ ನೋಡಿ ಅವಳಿರೋನು ಅಂತ ಹೇಳಿ ಬೈತೈತಿ. ಬಿಡತ್ತ, ಹೋದ್ರ ಹೋಗ್ಲಿ. ನೀನು ಯಾಕೆ ನಿಮ್ಮ ಅತ್ತೆ ಮೇಲೆ ಸಿಟ್ಟು ಹಾಕ್ತೀಯ? ಮತ್ತೆ ನೋಡು, ಮಾತಾಡೋದು ಇವತ್ತೆ. ಹೇಳು, ಸುಮ್ಮನೆ ಮಾತಾಡೋದು ತಲೆ ಕೆಟ್ಟಂಗಿ. ಸುಮ್ಮನಿರೇ. ಅವತ್ತು ನಮ್ಮಮ್ಮ ಇಲ್ಲಾಂದ್ರೆ ನಿನಗೆ ಯಾರು ಮಾಡಿ ಕರೆ ಮನಿಕೊಂಡಿದ್ದೆ. ಇವತ್ತು ಬಂದೈತಿ ನಮ್ಮಮ್ಮ ಕೇಳ್ತಿರೋದು ಸರಿಯಾಗಿ ಐತಿ. ನಿಮ್ಮಮ್ಮಯ್ಯ ಇವತ್ತು ಬಂದೈತಿ. ಅವತ್ತು ನಾವು ಫೋನ್ ಮಾಡಿದಾಗಲೇ ತೆಗಿ ನನ್ನ ಮಗಳಿಗೆ ಚೆನ್ನಾಗಿಲ್ಲ ಅಂತ ಹೇಳಿ ಬರಬೇಕಾಯಿತು. ಬಂದು ಮಾಡಿಕ್ಕಿದ್ರೆ ನಾನು ಅವಾಗ ಒಪ್ತಿದ್ದೆ ನಿಮ್ಮಮ್ಮಯ್ಯನ ಅಂತ ಮಾಡಿಸ್ಕೊಂಡು ಒಂಬತ್ತಕ್ಕ ಉಂಡು. ಇವಾಗ ನೋಡಿ ಏನು ಜೋರು ಮಾಡ್ತಾಳೆ. ಅಕ್ಕೆ ಮತ್ತೆ ನಮ್ಮ ಚೈತ್ರನ ವರ್ಷ ಬೈಯೋದು ನಿನ್ನ. ಹೇಳು, ನಿನ್ನ ಕೆಲಸ ಆಗತ್ತಕ್ಕ ಅಷ್ಟೇನೆ ಅಂತ. ಸುಮ್ಮನಿರಮ್ಮ, ಅವ್ರ ಸುದ್ದಿ ಯಾಕೆ, ಅವ್ರ ಸುದ್ದಿ ಎಲ್ಲ ಎತ್ತಕ್ಕೆ ಹೋಗ್ಬೇಡ ನೀನಿಲ್ಲಿ. ಅಯ್ಯೋ, ನಾನು ಯಾರು ಹಿಂಗೆ ಬೈ ಮಾಡ್ತಾರೆ ಅಂತ ಬಂದೆ. ಯಾಕಂದ್ರೆ ಮತ್ತೇನೋ ಸುಗುಣ ಗುತ್ತಾಡ್ತಾ ಇದ್ದಾರೆ. ಸುಮ್ಮನೆ ಇರಬೇಕು, ಹಗಲೆಲ್ಲ ಹೇಳ್ಬಾರ್ದು. ಏನು ನಾನು ಮಾಡಿಕ್ಕೈದ್ನಿ ಅಂತ 25 ಸತಿ ಹೇಳ್ತಿಯಲ್ಲತ್ತೆ. ನಾನು ಮಾಡಲ್ಲ ಅಂಬಾರ. ನಾನು ಸುಮ್ಮನೆ ಆಗ್ತಿದ್ದೆ. ನಾನು ಹೆಂಗಾದ ಮಾಡ್ಕೊಂಡಾದ್ರೂ ಉಮ್ತಿದ್ದೆ, ಇಲ್ಲ ಹೋಟ್ಲ ತರಿಸ್ಕೊಂಡಾದ್ರೂ ತಿಂತಿದ್ದೆ. ನಾನು ಮಾಡಿಕ್ಕೈದ್ನಿ ಅಂತೀಯ ನೀನು. ನೋಡು, ಎಲ್ಲ ನೆಟ್ಗೆ ಆಗ್ತಿದ್ದಂಗೆ ಹೆಂಗೆ ಮಾತಾಡ್ತಾಳೆ. ಇವಾಗ ಒಂದಿಟ್ಟು ಸೆನಕ್ಕಾದ್ಲಲ್ಲ, ಅದಕ್ಕೆ ಅಮ್ಮ ಬೇರೆ ಬಂದ್ಲಲ್ಲ, ಇನ್ನೇನು ಊರಿಗೆ ಹೋಗ್ತೀನಿ ಇವಳು ಯಾವಲೆ ಅಕ್ಕ ಅಮ್ಮಂಗೆ. ನೋಡು ಹೆಂಗೆ ಮಾತಾಡ್ತಾಳೆ. ಸುಮ್ಮನಿರೇ ಸುಗುಣ, ಸುಮ್ಮನಿರ. ಏನೇನೋ ಸಿಟ್ನಾಗಿ ನೋಡಿ ಬರಲಿಲ್ವಲ್ಲ ಮಗಳು ಚೆನ್ನಾಗಿಲ್ಲ ಅಂತ ಫೋನ್ ಮಾಡಿರು, ಬರಲಿಲ್ವಲ್ಲ ಅಂತ ಹೇಳಿ ಬೈತೈತೆ ಸಿಟ್ನ. ಸುಮ್ಕಿರತ್ತ. ಅಲ್ಲ, ಯಾರಿಗಾಗಲಿ ಬಂದಾಗ ಹಂಗೆ ಬೈಬಾರ್ದು, ಗೊತ್ತಾಗಲ್ವೇ ಇವರಿಗೆ. ಅಲ್ಲ, ಅಮ್ಮ ಬಂದವಳೆ, ಅದಕ್ಕೆ ನಮ್ಮ ಅತ್ತೆನ ಬೈತಾ ಇದ್ದಾಳೆ. ನಮ್ಮ ಬಂದಲ್ಲ, ಅದಕ್ಕೆ ಅತ್ತೆನ ಹೆಂಗೆ ಬೈತಾಳೆ ನೋಡು. ನಮ್ಮ ಅತ್ತೆಗೂ ಆಗಬೇಕಾಗಿದೆ. ಸುಮ್ಮನಿರು. ಅಯ್ಯಯ್ಯಪ್ಪ, ಇವತ್ತೆ ಅವ್ರೊಂದಿಟ್ಟು ಕಡಿಯೋಕ್ಕಿಲ್ಲ, ಓಡೋಗುತ್ತೆ. ಅವ್ರ ಅಪ್ಪಾಟಿ ಅಂದ್ರೂ ಅವ್ರ ಮೇಲೆ ಇದು. ನೋಡು, ಇವತ್ತೇ ಬೈಸ್ಕೋಬೇಕು. ಇವಾಗ ಅವತ್ತೇನೆ ಹೆಂಗೆ ಬೈತಾಳೆ. ಆಗ್ಬೇಕು ಇವತ್ತಿಗೆ ಸರಿಯಾಗಿ. ನಾನು ಮಾಡಿಕ್ಲಿಲ್ಲ ಅವತ್ತು, ನಾನು ಒಟ್ಟು ಮನೆಯಾಗ ಬದುಕು ಮಾಡ್ಕೊಡ್ಲಿಲ್ಲ ಅಂದರೆ ಆಗ್ತಿರ್ಲಿಲ್ಲ. ಇವಾಗ ನೋಡಿ ನನಗೆ ಮಾತಾಡ್ತಾಳೆ. ಸುಮ್ಮನೆ ಸುಗುಣ, ಜಾಸ್ತಿ ಮಾತಾಡಬೇಡ. ಇವಾಗ ಯಾಕೆ ನಿಮ್ಮ ಅಮ್ಮ ಬಂದೈತೆ, ಹೋಗಿ ಸುಮ್ಮನೆ ನಿಮ್ಮ ಅಮ್ಮಗೆ ನೀರು ಪಾರ ಕೊಟ್ಟು ಕರ್ಕೊಂಡೋಗಿ ಉಳ್ಳ ಬಂದೈತೆ, ಹೋಗ್ರಿ ಊರಿಗೆ. ಹೋಗ್ತೀವಿ ಹೇಳ್ರಿ, ನಮ್ಮ ಅಮ್ಮ ಬಂದೈತೆ ಕರ್ಕೊಂಡು ಹೋಗೋಕ್ಕೆ ಅಂದಮೇಲೆ ಹೋಗ್ತೀವಿ. ಹೋಗಿ ಒಂದೆರಡು ದಿನ ಇದ್ದು ಬರ್ತೀನಿ ನಾನು ಎಲ್ಲನ. ಏನು ಯಾರನ್ನೂ ಕೈ ಕಾಲು ಹಿಡಿಯಲ್ಲ. ತೋರ್ ಮನೆ ಇದ್ದು ನಾನು ಹೋಗಿ ಬರ್ತೀನಿ. ಹೋಗಳು ಯಾಕೆ ಈಸ್ತಿನ ಉಳ್ಕಂಡ್ಲ, ಹೋಗ್ಬೇಕಾಗಿತ್ತು. ಭಾರತೆ ಮಾಡಿಕೊಂತ ಕರಿಬಾರ್ದಾಗಿತ್ತು. ಬಿಡು, ಈ ಪಟ್ ಕರೋದ್ರೆ ಕೇಳು. ನಾನು ಏನಕ್ಕೂ ಕರಿಯಲ್ಲ. ಇನ್ನು ಬಂದೆಡ್ಕೆ ಬೈದಲ್ಲ, ನನಗೆ ಹಂಗೆ ಸಿಟ್ಟು ಬಂತು, ಅದಕ್ಕೆ ಮಾತಾಡಿದೆ. ಬಂದೆಡ್ಕೆ ನಮ್ಮ ಅಮ್ಮ ನಂಗೆ ಅನ್ಬಾರ್ದು ನೀನು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮತ್ತಿಗೂ ಆಗ್ಬೇಕು. ಈಗ ಇವರಿಬ್ರು ಇಂತಾರೆ, ಗಂಡ ಹೆಂಡತಿ ಇಬ್ಬರಳು. ಇವ್ರು ಅವರೇನೆ ಕೆಲಸ ಆಗತ್ತಕ್ಕ ನಯಸ್ ಮಾಡ್ತಾರೆ. ಅವಳು ನೋಡು, ಚೆನ್ನಾಗಿಲ್ದಾಗ ಭಾರತೆ ಅತ್ತೆ ಅಂದ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೊಂಡು ಗನ್ವಾಗಿ ನಮ್ಮ ಅತ್ತೆ ಅದು ಇದು ತರಿಸ್ಕೊಳಕ್ಕೆ ಕಳ್ಸೋಳು. ಇವಾಗ ನೋಡು, ಅಮ್ಮ ಬತ್ತಿದಂಗೆ ಏನು ಜೋರು ಮಾಡ್ತಾಳೆ. ಇವರಿಬ್ರಿಗೆ ಬುದ್ಧಿ ಇದೇನೆ, ಇವರಿಬ್ರು ಗಂಡ ಹೆಂಡತಿ ಇಬ್ಬರಳ್ದು ಇದೇನೇನು. ಕೆಲಸ ಆಗತ್ತಕ್ಕ ಒಂಥರ, ಕೆಲಸ ಆದಮೇಲೆ ಒಂಥರ, ಹಂಗೆ ಇವರು. ಇಂಥವ್ರು ಒಬ್ರು ಇದ್ದಾರೆ ನಮ್ಮೂರಾಗೂ. ನಿಮ್ಮೂರಾಗೂ ಇಂಥವ್ರು ಯಾರನ್ನಿದ್ರೆ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.